ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಕಾಂಗ್ರೆಸ್ ಲಿಸ್ಟ್ ಫೈನಲ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಎಲೆಕ್ಷನ್ ಡೇಟ್ ಅನೌನ್ಸ್ ಆಗೋದಕ್ಕೆ ದಿನಗಣನೆ ಶುರುವಾಗಿದೆ. ಎಲ್ಲ ಪಕ್ಷಗಳು ಕುತೂಹಲದಿಂದ ಕಾಯ್ತಾ ಇದೆ. ಬಿಜೆಪಿಯ ಫಸ್ಟ್ ಲಿಸ್ಟ್ ಈಗಾಗಲೇ ಅನೌನ್ಸ್ ಆಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ, ಆದರೆ ಕರ್ನಾಟಕದ ಮಟ್ಟಿಗೆ ಇನ್ನೂ ಲಿಸ್ಟ್ ಅನೌನ್ಸ್ ಆಗಿಲ್ಲ. ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವ ಯಾವ ಕ್ಷೇತ್ರಗಳಲ್ಲಿ ಸಿಂಗಲ್ ಹೆಸರುಗಳು ಕೇಳಿ ಬಂದಿದೆಯೋ ಆ ಹೆಸರುಗಳ ಒಂದು ಸಂಭಾವ್ಯರ ಪಟ್ಟಿ ರೆಡಿಯಾಗಿದೆ. ಈ ಪಟ್ಟಿನ ಹೈಕಮಾಂಡ್ಗೆ ಕಳಿಸ್ತಿದ್ದಾರೆ. ಅದರಲ್ಲೇ ಬದಲಾವಣೆಗಳಾಗುತ್ತಾ, ಅದೇ ಹೆಸರು ಫೈನಲ್ ಆಗುತ್ತಾ, ಆ ಹೆಸರಿನ ಕ್ಯಾಲ್ಕುಲೇಷನ್ಸ್ ಏನು, ಯಾವ ಯಾವ ವಲಯಗಳಲ್ಲಿ ಕಾಂಗ್ರೆಸ್ ಪಾಳ್ಯದ ಸ್ಟ್ರಾಟಜಿ ಏನು, ಇವತ್ತಿನ ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ನೀಡ್ತಾ ಹೋಗ್ತೀವಿ. ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಅಭ್ಯರ್ಥಿ ಆಯ್ಕೆ ಕಸರತ್ತು ಜೋರಾಗಿದೆ. ಬಿಜೆಪಿ ಬೆನ್ನಲ್ಲೇ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ಫೈನಲ್. ಶುಕ್ರವಾರ ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಿಇಸಿ ಸಭೆ ನಡೆಸಲಾಗುತ್ತೆ. ಚುನಾವಣಾ ಸಮಿತಿ ಸಭೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕರೆದಿದೆ. ಸಿಇಸಿ ಸಭೆ ಹಿನ್ನೆಲೆ ರಾತ್ರಿ ಕೆಪಿಸಿಸಿ ನಾಯಕರ ಮೀಟಿಂಗ್. ರಣದೀಪ್ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದ ಕೆಪಿಸಿಸಿ ಮೀಟಿಂಗ್. ಸಿಎಂ ಹಾಗೂ ಡಿಸಿಎಂ ಭಾಗಿಯಾಗಿದ್ರು ಈ ಸಭೆಯಲ್ಲಿ. ಮಹತ್ವದ ಸಭೆ ಇದು. 18 ಕ್ಷೇತ್ರಗಳಿಗೆ ಒಂದೊಂದೇ ಹೆಸರು ಅಂತಿಮ ಮಾಡಿದೆ ಕಾಂಗ್ರೆಸ್. ಅಭ್ಯರ್ಥಿಗಳ ಬಗ್ಗೆ ಸಭೆಯಲ್ಲಿ ಸಚಿವರಿಂದ ಅಭಿಪ್ರಾಯ ಸಂಗ್ರಹಿಸಲಾಗಿದೆ. ಹೈಕಮಾಂಡ್ ಸಭೆಗೂ ಮುನ್ನ 18 ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿದೆ. ಆದಷ್ಟು ಶೀಘ್ರವೇ ಪಟ್ಟಿ ಬಿಡುಗಡೆಗೆ ಕಾಂಗ್ರೆಸ್ನಲ್ಲಿ ಸಿದ್ಧತೆ. ಕಳೆದ ಬಾರಿ 2019ರಲ್ಲಿ ಒಂದು ಕ್ಷೇತ್ರದಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಒಂದು ಕ್ಷೇತ್ರ ಕಾಂಗ್ರೆಸ್, ಒಂದು ಕ್ಷೇತ್ರ ಜೆಡಿಎಸ್, ಒಂದು ಇಂಡಿಪೆಂಡೆಂಟ್ ಅಂದ್ರೆ ಸುಮಲತಾ ಈಗ ಬಿಜೆಪಿಗೆ ಬೆಂಬಲಿಸ್ತಾ ಇದ್ದಾರೆ. ಹಾಗಾದ್ರೆ ಫೈನಲ್ ಆಗಿರುವ ಲಿಸ್ಟ್ ನ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಅವರ ಹೆಸರು ನಿರೀಕ್ಷಿತ. ಇದು ಮಂಡ್ಯದಲ್ಲಿ ಸ್ಟಾರ್ ಚಂದ್ರುನೇ ಕ್ಯಾಂಡಿಡೇಟ್ ಅಂತ ಈಗಾಗಲೇ ಪ್ರಚಾರನೂ ಶುರು ಮಾಡಿಬಿಟ್ಟಿದ್ದಾರೆ. ತುಮಕೂರಿನಲ್ಲಿ ಮುದ್ದಹನುಮೇಗೌಡರು ವಾಪಸ್ ಕಾಂಗ್ರೆಸ್ಗೆ ಹೋಗೋದರ ಮೂಲಕ ಕಾಂಗ್ರೆಸ್ನಲ್ಲಿ ನಿಲ್ಲಿಸೋದಕ್ಕೆ ಹೆಸರು ಫೈನಲ್ ಮಾಡಲಾಗಿದೆ. ಇನ್ನು ಮೈಸೂರಿನಲ್ಲಿ ಎಂ ಲಕ್ಷ್ಮಣ್, ಇಲ್ಲಿಯವರೆಗೆ ಸುಮಾರು 18 ಕ್ಷೇತ್ರಗಳ ಲಿಸ್ಟ್ ಫೈನಲ್ ಮಾಡಲಾಗಿದೆ. ಆದರೆ ಇದು ಹೈಕಮಾಂಡ್ಗೆ ಕಳಿಸಿರೋ ಲಿಸ್ಟ್. ಕೂತು ಮಾತಾಡಿದಾಗ ಈ ಅಭ್ಯರ್ಥಿಯನ್ನ ನಿಲ್ಲಿಸೋದು ಅಂತ ನಾಯಕರು ನಿರ್ಧಾರ ಮಾಡಿದಾಗ ಒಂದು ಹೆಸರನ್ನ ಹೈಕಮಾಂಡ್ಗೆ ಸಜೆಸ್ಟ್ ಮಾಡಿದ್ದಾರಲ್ಲ, ಆ ಲಿಸ್ಟ್ ಅನ್ನ ನೀವು ನೋಡ್ತಾ ಇದ್ದೀರಾ. ಹಾಗಾದ್ರೆ ಯಾವ ರೀತಿ ಇದೆ ಈ ಬಾರಿಯ ಕಾಂಗ್ರೆಸ್ನ ಸ್ಟ್ರಾಟಜಿ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಶತಾಯ ಗತಾಯ ಹೆಚ್ಚಿನ ಸ್ಥಾನ ಗೆಲ್ಲೋದ್ರ ಮೂಲಕ ಹೈಕಮಾಂಡ್ಗೆ ಬಲ ತುಂಬೋ ಜವಾಬ್ದಾರಿ ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲಿದೆ. ಹಾಗಾದ್ರೆ ಸ್ಟ್ರಾಟಜಿ ಏನು, ಯಾವ ರೀತಿ ಯಾವ ಯಾವ ಕ್ಷೇತ್ರದ ಮೇಲೆ ಫೋಕಸ್ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ವಿಶ್ಲೇಷಕರಾದ ಶಂಕರ್ ಶೆಟ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ.
ಒಂದು ಕ್ಷೇತ್ರ ಕಳೆದ ಬಾರಿಯ ರಿಸಲ್ಟ್ ಪ್ರಶಾಂತ್, ಆದರೆ ಶತಾಯಗತಾಯ ಈ ಬಾರಿ ಅತಿ ಹೆಚ್ಚು ಎಷ್ಟಾಗುತ್ತೋ ಅಷ್ಟನ್ನ ಗೆಲ್ಲೋದ್ರ ಮೂಲಕ ಹೈಕಮಾಂಡ್ ಕೈ ಬಲ ಮಾಡಬೇಕಾಗಿದೆ. ಏನು ಸ್ಟ್ರಾಟಜಿ ಇರುತ್ತೆ ಕಾಂಗ್ರೆಸ್ನದ್ದು? ನಂಗನ್ಸುತ್ತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕಾದ್ರೆ ಕರ್ನಾಟಕ ಅದರ ಮೇಜರ್ ಶೇರನ್ನು ಕಾಂಗ್ರೆಸ್ ಪಾರ್ಟಿ ಕೊಡಬೇಕಾಗತ್ತೆ. ಕರೆಕ್ಟ್. ನೀವು 2004ರಲ್ಲಿ ವೈಎಸ್ ರಾಜಶೇಖರ ರೆಡ್ಡಿ 39 ಸೀಟ್ಗಳನ್ನು ಕಾಂಗ್ರೆಸ್ ತೆಕ್ಕೆಗೆ ತಂದು ಕೊಟ್ಟಿದೆ. ದಟ್ ಚೇಂಜ್ ಹೋಲ್ ಅರ್ಥಮೆಟಿಕ್ ಆಫ್ ನ್ಯಾಷನಲ್ ಪಾಲಿಟಿಕ್ಸ್. BJP 180 ಇದ್ದಿದ್ದು 140ಕ್ಕೆ ಬಂತು, UP ಕಳ್ಕೊಂಡು. ಕಾಂಗ್ರೆಸ್ ಆಂಧ್ರ ಗೆದ್ಕೊಂಡು 112 ಇದ್ದಿದ್ದು 141ಕ್ಕೆ ಬಂತು. ಬದಲಾವಣೆ ಆಯಿತು, ಅಧಿಕಾರ ಬಂತು. ಕಾಂಗ್ರೆಸ್ಗೂ ಕೂಡ ಒಂದು ದೊಡ್ಡ ರಾಜ್ಯದ ಅವಶ್ಯಕತೆ ಈ ಬಾರಿ ನಿಶ್ಚಿತವಾಗಿದೆ. ಯಾಕಂದರೆ 2 ಬಾರಿ ಕೂಡ ಕಾಂಗ್ರೆಸ್ನ ಫಲಿತಾಂಶ ಏನು ಬಂದಿದೆ ತುಂಬ ಪೇಲವ ಅಂತಲೇ ಕರಿಬೇಕಾಗುತ್ತೆ. ಅದರ ಒಂದು ಅಧಿಕೃತ ವಿರೋಧ ಪಕ್ಷದ ನಾಯಕನ ಸ್ಥಾನಮಾನ ಕೂಡ ಶತಮಾನದಷ್ಟು ಹಳೆಯ ಕಾಂಗ್ರೆಸ್ ಪಕ್ಷಕ್ಕೆ ಸಿಗಲಿಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ನ ಸ್ಥಿತಿಗತಿಯನ್ನು ಸ್ಪಷ್ಟವಾಗಿ ದರ್ಶಿಸುತ್ತೆ. ಹೀಗಾಗಿ ಈ ಬಾರಿ ಈಗ ನೋಡಿ, ಕಾಂಗ್ರೆಸ್ನ ಅಸ್ತಿತ್ವ ಎಲ್ಲೆಲ್ಲಿದೆ ಅಂತ ನಾವು ನೋಡ್ಕೊಂಡು ಹೋದರೆ, ಅಂದರೆ ನೀವು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸ್ಟ್ರೈಕ್ ರೇಟ್ಗಳ ನೀವು ಉತ್ತರ ಭಾರತದಲ್ಲಿ UP ಕಾಂಗ್ರೆಸ್ ನಿಲ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನ್, ಗುಜರಾತ್ ಲೋಕಸಭಾ ಚುನಾವಣೆಯಲ್ಲಿ ಸೀಟ್ಗಳನ್ನು ವೋಟ್ ಪಡೆಯುತ್ತೆ, ಸೀಟಾಗಿ ಕನ್ವರ್ಟ್ ಮಾಡುವ ಸಾಧ್ಯತೆ ತೀವ್ರ ಕಡಿಮೆ ಇರುತ್ತೆ. ಮಹಾರಾಷ್ಟ್ರ ಕಾಂಗ್ರೆಸ್ಗೊಂದಿಷ್ಟು ಅವಕಾಶ ಇದೆ. ಪಂಜಾಬ್ ಕಾಂಗ್ರೆಸ್ 2ನೇ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಗೆ ಹೋಲಿಸಿದ್ರೆ 5-6 ಸೀಟ್ಗಳನ್ನು ಪಡೆಯುವ ಸಾಧ್ಯತೆಗಳಿರ್ಬೋದು. ದಿಲ್ಲಿಯಲ್ಲಿ ಕಾಂಗ್ರೆಸ್ ತುಂಬ ಏನೂ ಮಾಡೋಕ್ಕಾಗತ್ತೆ ಅಂತ ಅನಿಸಲ್ಲ, ಯಾಕಂದರೆ 2 ಸೀಟ್ ಮಾತ್ರ ಆಮ್ ಆದ್ಮಿ ಪಕ್ಷ ಇದಕ್ಕೆ ಬಿಟ್ಟುಕೊಡ್ತಾ ಇದೆ. ಹರಿಯಾಣದಲ್ಲಿ ಸ್ವಲ್ಪ ಮಟ್ಟಿಗಿನ ಅವಕಾಶ ಕಾಂಗ್ರೆಸ್ಗಿರ್ಬೋದು, ಬಿಪಿಂದರ್ ಸಿಂಗ್ ಹುಡ್ಡಾ ಕಾರಣದಿಂದ. ಕರ್ನಾಟಕ, ತೆಲಂಗಾಣ ಈ 2 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸ್ವೀಪ್ ಮಾಡಬೇಕು. ಕಾಂಗ್ರೆಸ್ ಒಂದು ವೇಳೆ 80-85ರ ಗಡಿಯತ್ತ ಹೋಗಬೇಕಾದ್ರೆ ಕರ್ನಾಟಕದ 28 ಸೀಟ್ಗಳು ಮತ್ತು ತೆಲಂಗಾಣದ 13 ಸೀಟ್ಗಳಲ್ಲಿ ಕಾಂಗ್ರೆಸ್ ಹ್ಯಾಸ್ ಟು ಪರ್ಫಾರ್ಮ್. ಸ್ಟ್ರೈಕ್ ರೇಟ್ ಶುಡ್ ಬಿ ಅರೌಂಡ್ 80%. ತಮಿಳುನಾಡು, ಬಿಹಾರದಲ್ಲಿ ಕಾಂಗ್ರೆಸ್ ಒಂದು ಕಡೆ DMK, ಇನ್ನೊಂದು ಕಡೆ ಲಾಲು ಯಾದವ್ರ ಬೆನ್ನೇರಿ ಹೋಗಬೇಕಾಗತ್ತೆ. ಬಹಳ ದೊಡ್ಡ ಅವಕಾಶಗಳೇನಿಲ್ಲ. ಬೆಂಗಾಲ್ದಲ್ಲಿಲ್ಲ, ಅಸ್ಸಾಂನಲ್ಲಿ ಅವಕಾಶಗಳು ತುಂಬ ಕಡಿಮೆ, 1-2 ಸೀಟ್ಗಳನ್ನು ಗೆಲ್ಲಬಹುದು. ಒಡಿಸ್ಸಾದಲ್ಲಿ ಕಾಂಗ್ರೆಸ್ ಆಲ್ಮೋಸ್ಟ್ ಡೆಸಿಮೇಟ್ ಆಗುವಂತ ಹೋಗ್ತಾ ಇದೆ. ಆಂಧ್ರದಲ್ಲಿ ಅವಕಾಶ ಇಲ್ಲ. ಕೇರಳದಲ್ಲಿ 2ನೇ ಪಾರ್ಟಿಯಾಗಿ 10 CPM ಗೆದ್ದರೆ 10 ಕಾಂಗ್ರೆಸ್ ಗೆಲ್ಲಿಕ್ಕೆ ಅವಕಾಶ ಇದೆ, ಪ್ರೊವೈಡೆಡ್ ಕಾಂಗ್ರೆಸ್ನ ಸ್ಟ್ರಾಟಜಿ ಏನು. ಆದರೆ ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕದಲ್ಲಿ 28 ಸ್ಥಾನದ ಕಿಟ್ಟಿ ಇದೆ. 1 ವರ್ಷದ ಹಿಂದಷ್ಟೇ ಇಲ್ಲಿ BJP ಹೀನಾಯವಾಗಿ ಸೋತಿದೆ. ಲೋಕಸಭಾ ಚುನಾವಣೆಯಲ್ಲಿ ಟ್ಯಾಲಿ ಆದರೆ ನಿಮಗೆ ಡೇಟಾವನ್ನು ನೋಡಿದರೆ 2004ರ ನಂತರ 99ರಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲೂ ಅಧಿಕಾರಕ್ಕೆ ಬಂತು, ಲೋಕಸಭೆಯಲ್ಲೂ ಹೆಚ್ಚು ಸೀಟ್ಗಳನ್ನು ಗೆದ್ದಿದ್ದು ಬಿಟ್ಟರೆ 2004ರ ನಂತರ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆ, ಕಾಂಗ್ರೆಸ್ ಇಸ್ ನಾಟ್ ಎ ಪ್ರಿಫರ್ಡ್ ಪಾರ್ಟಿ ಇನ್ ಕರ್ನಾಟಕ. ಕೆಲವೊಮ್ಮೆ 9 ಗೆದ್ದಿರ್ಬೋದು, ಕೆಲವೊಮ್ಮೆ 11 ಗೆದ್ದಿರ್ಬೋದು, ಕೆಲವೊಮ್ಮೆ 1 ಗೆದ್ದಿರ್ಬೋದು. ಆದರೆ ವೋಟರ್ಸ್ ಪ್ರಿಫರೆನ್ಸ್ ಸ್ಪೆಸಿಫಿಕಲಿ ಇನ್ ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಕರಾವಳಿ, ಬೆಂಗಳೂರು ನಗರ, ಇಲ್ಲಿ ವೋಟರ್ಸ್ ಪ್ರಿಫರೆನ್ಸ್ನಲ್ಲಿ ಕಾಂಗ್ರೆಸ್ಗಿಂತ BJPಯತ್ತ ಹೆಚ್ಚು ಜನ ಆಯ್ಕೆಯನ್ನು ಮಾಡಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಈ ಬಾರಿ ಅಧಿಕಾರ ಇದ್ದಾಗ ಎಷ್ಟು ಸೀಟ್ ಗೆದ್ದು ಕೊಡ್ತಾರೆ. ನೀವು ನ್ಯಾಷನಲಿ 55ರ ಬ್ಯಾರೋಮೀಟರ್ ದಾಟಬೇಕಾದ್ರೆ ನಿಮಗೆ ಕರ್ನಾಟಕದಲ್ಲಿ ಒಂದು 20 ಸೀಟ್ ಬರಬೇಕು. ಇವತ್ತು ವಾತಾವರಣ 20 ಕಾಣ್ತಾ ಇಲ್ಲ. ಆದರೆ ಪರಿಶ್ರಮ, ಸ್ಟ್ರಾಟರ್ಜಿ, ಅಭ್ಯರ್ಥಿ ಆಯ್ಕೆ ಇದರಲ್ಲಿ ಕಾಂಗ್ರೆಸ್ ಹೇಗೆ ಮಾಡುತ್ತೆ ಅನ್ನೋದರ ಮೇಲೆ ಸೀಟ್ಗಳ ನೀವು ಸರ್ವೆಗಳು ಏನನ್ನೂ ತೋರಿಸ್ತಾ ಇರ್ಬೋದು. ಸೀಟ್ಗಳನ್ನು ಬದಲಾವಣೆ ಮಾಡುವ ಶಕ್ತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗಿದೆ. ಸ್ಥಳೀಯ ನಾಯಕತ್ವ ಗಟ್ಟಿಯಾಗಿದೆ. ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಲಾಭವನ್ನು ತಂದುಕೊಡುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಬಟ್ ರಾಷ್ಟ್ರೀಯ ರಾಜಕಾರಣದ ಸಮೀಕರಣ ಬದಲು ಮಾಡಬೇಕು ಅನ್ನೋದೇನಾದರೂ ಕಾಂಗ್ರೆಸ್ಗೆ ಮನಸ್ಸಿನಲ್ಲಿದ್ದರೆ 1 ವರ್ಷದ ಹಿಂದೆ ಅಷ್ಟೇ ಗೆದ್ದಿರುವ ಕರ್ನಾಟಕ, 3 ತಿಂಗಳ ಹಿಂದೆ ಅಷ್ಟೇ ಗೆದ್ದಿರುವ ತೆಲಂಗಾಣ ಸಂಪೂರ್ಣ ಸ್ವೀಪ್ ಮಾಡಬೇಕು. ರೈಟ್. ಶಂಕರ್ ಶೆಟ್ರೆ, ಶತಾಯಗತಾಯ ಈಗ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಬೇಕು, ಪ್ರಾಬಲ್ಯನೂ ತೋರಿಸ್ಬೇಕು ಕರ್ನಾಟಕದ ಪಾಲಿಗೆ. ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, DK ಶಿವಕುಮಾರ್ ಎದುರುಗಡೆ ಇನ್ನೊಂದು ಚಾಲೆಂಜ್ ಇದೆ. ಅವರ ವೈಯಕ್ತಿಕ ಚಾಲೆಂಜು ಕೂಡ ಹೌದು, ವೈಯಕ್ತಿಕ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ. ಸೊ ಈ ಬಾರಿಯ ಸ್ಟ್ರಾಟಜಿ ಹೆಂಗಿರಬಹುದು? ಪ್ರಶಾಂತ್ ಅವರು ಹೇಳಿದಾಗೆ ಕರ್ನಾಟಕದಲ್ಲಿ ಚಾನ್ಸ್ ಸೀಟ್ ಇವರು ಜಾಸ್ತಿ ಮಾಡ್ಕೊಳ್ಳೇಬೇಕು. ಕಾಂಗ್ರೆಸ್ಗೆ ಒಂದು ಒಳ್ಳೆ ಫಿಗರ್ ಬೇಕು. ನೋಡಿ, ಲಾಸ್ಟ್ ಎಲೆಕ್ಷನಲ್ಲಿ ಇವರು 52 ಸ್ಥಾನ ಬಂದಿದೆ ದೇಶದಾದ್ಯಂತ ಕಾಂಗ್ರೆಸ್. ಅದರಲ್ಲಿ 3 ಸ್ಟೇಟಲ್ಲಿ ಬಂದದ್ದು 31, 3 ಸ್ಟೇಟಲ್ಲಿ.
ಯಾವುದಂದರೆ 15 ಸೀಟ್ ಲಾಸ್ಟ್ ಟೈಮ್ ಒನ್ ಟೈಮ್ ಸ್ವೀಪ್ ಮಾಡಿಬಿಟ್ಟಿದ್ದಾರೆ ಕೇರಳದಲ್ಲಿ. ಯಾವುದು ಎಲ್ ಡಿ ಎಫ್ ಅಂದರೆ ಕಾಂಗ್ರೆಸ್ ನೇತೃತ್ವದ ಎಲ್ ಡಿ ಎಫ್. ಅದರಲ್ಲಿ ಕಾಂಗ್ರೆಸ್ಗೆ 15 ಸೀಟ್ ವಿನ್ ಆಗಿದ್ದಾರೆ ಅವರು. ಮತ್ತು 8 ಸೀಟ್ ತಮಿಳುನಾಡಲ್ಲಿ ಬಂದಿದ್ದಾರೆ, 9 ಸೀಟ್ ಕಂಟೆಸ್ಟ್ ಮಾಡಿ. ಮತ್ತು ಪಂಜಾಬಲ್ಲಿ 8 ಸೀಟ್. ಈ ಸಲ ಪಂಜಾಬಲ್ಲಿ 8 ಸೀಟ್ ಬರುವ ಚಾನ್ಸಸ್ ಭಾರಿ ಕಮ್ಮಿ. ಯಾಕಂದರೆ ಆಪ್ ಸರ್ಕಾರ ಉಂಟಲ್ಲಿ. ಲಾಸ್ಟ್ ಟೈಮ್ ಕಾಂಗ್ರೆಸ್ ಸರ್ಕಾರ ಇತ್ತು, ಈ ಸಲ ಆಪ್ ಸರ್ಕಾರ ಉಂಟು. ಕಷ್ಟ. ಅಲ್ಲಿ ಅವರಿಗೆ ಅಲಯನ್ಸ್ ಆಗಿಲ್ಲ. ಬೇರೆ ಸ್ಟೇಟ್ಗಳಲ್ಲಿ ಅಲಯನ್ಸ್ ಆಗಿದ್ರು ಕೂಡ ಪಂಜಾಬಲ್ಲಿ ಅವರಿಗೆ ಅಲಯನ್ಸ್ ಆಗಿಲ್ಲ. ಸೊ ಅಲ್ಲಿ ಕಷ್ಟ ಉಂಟು ಅವರಿಗೆ. ಸೊ ಈ ಸಲ ಅವ್ರಿಗೆ 52 ಸೀಟ್ ರಿಟೈನ್ ಮಾಡಬೇಕಾದ್ರೆ ಲಾಸ್ಟಿದು ಅಂದರೆ ಅವ್ರಿಗೆ ಮಿನಿಮಮ್ 54 ಸ್ಥಾನ ಬೇಕು. ಒಂದು ರಿಕಗ್ನೈಸ್ಡ್ ಅಪೋಸಿಷನ್ ಪಕ್ಷ ಅಂತ ಆಗಬೇಕಾದ್ರೆ ಲಾಸ್ಟ್ ನಿಮ್ಗೆ ಗೊತ್ತಿರ್ಬೋದು 2014 ರಿಕಗ್ನೈಸ್ಡ್ ಆಗಲಿಲ್ಲ, 2019 ಸಹ ರಿಕಗ್ನೈಸ್ಡ್ ಆಗಲಿಲ್ಲ. ಸೊ ಅವರು 52 ಕೇಳಿದ್ರು. ಈ 52 ಬರಬೇಕಾದ್ರೆ ಪ್ರಶಾಂತ್ ಅವರು ಹೇಳಿದಾಗೆ ಕರ್ನಾಟಕದಲ್ಲಿ ಮಿನಿಮಮ್ ಅವರೊಂದು 10 ಸ್ಥಾನ ಅಂದಾದರೂ ಹೊಡಿಲೇಬೇಕು. ಈಗ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂದರೆ ಕರ್ನಾಟಕದ್ದು ಲಾಸ್ಟ್ ಎಲೆಕ್ಷನ್ಗೆ ಒಂದೇ ಒಂದು ಸೀಟ್ ಬಂದ. ಅದಕ್ಕೆ ಮೊದಲು ಎಷ್ಟು ವಾಜಪೇಯಿ ಟೈಮಲ್ಲಿ ಅಥವಾ 2014 ಆಗಲಿ ಮೋದಿ ಪೀರಿಯಡಲ್ಲಿ ಫಸ್ಟ್ ಎಲೆಕ್ಷನ್ ಆಗಲಿ ಆಗೆಲ್ಲ ಪ್ರತಿ ಸಲ ಅವ್ರು 8-10 ಸೀಟ್ಗಳನ್ನು ಗಳಿಸ್ತಾ ಇದ್ರು. ಲಾಸ್ಟ್ ಟೈಮ್ ಅವರು ವರ್ಸ್ಟ್ ಪರ್ಫಾರ್ಮೆನ್ಸ್. ಆ ಕಾಂಗ್ರೆಸ್ನವ್ರ ಹತ್ರ ಕೇಳಿದರೆ ಅವ್ರು ನಾವು JDS-ಗೆ ಅಲಯನ್ಸ್ ಮಾಡ್ಕೊಂಡು ನಮ್ಮದು ಹಾಳಾಯಿತು ಸೀಟ್ ಸ್ವಲ್ಪ ಅಂತ ಹೇಳ್ತಾ ಇದ್ರು ಆ್ಯಕ್ಚುಲಿ. ಬಟ್ ಈ ಸಲ ಏನಾದರೂ ಮಾಡಲೇಬೇಕು. ಯಾಕಂದರೆ ಕ್ಯಾಂಡಿಡೇಟ್ ಸೆಲೆಕ್ಷನ್ ಉಂಟಲ್ಲ, ಕ್ಯಾಂಡಿಡೇಟ್ ಸೆಲೆಕ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈಗ ನಾವು ಯಾವುದೀಗ ಡಿಸ್ಕಸ್ ಮಾಡಿ ಹೊರಟಿದ್ದಾಗೆ. ಸೊ ಕಾಂಗ್ರೆಸ್ನವರಿಗೆ ಮತ್ತೆ ಅಲ್ಲಿ ಈ 3 ರಾಜ್ಯಗಳನ್ನು ಬಿಟ್ಟಿವೆ. ಮತ್ತು ಅವ್ರಿಗೆ ಎಲ್ಲ ಕಡೆಯಲ್ಲಿ 1-2 ಬಂದದಷ್ಟೇ. ಒಂದು 3 ಸೀಟ್ ಬಂದ ರಾಜ್ಯಗಳು ಎರಡು ಯಾವುದಂದರೆ ಒಂದು ಅಸ್ಸಾಮಲ್ಲಿ ಒಂದು 3 ಸೀಟ್ ಬಂದಿದೆ. ಮತ್ತೊಂದು ಯಾವುದೋ ಒಂದು ಸ್ಟೇಟಲ್ಲಿ 3 ಬಂದಿರಬೇಕು ಅವರಿಗೆ. ಅಸ್ಸಾಮಲ್ಲಿ ಒಂದು 3 ಸ್ಟೇಟ್, ಮತ್ತೊಂದು ಯಾವುದಾದ್ರು. ಸೊ ಅಷ್ಟೇ ಒಂದೇ ಅಸ್ಸಾಮಲ್ಲಿ ಮತ್ತೆಲ್ಲ 1-2 ಬಂದದ್ದು. ಅದು ಕೂಡ ಹಿಂದಿ ಸ್ಪೀಕಿಂಗ್ ರಾಜ್ಯದಲ್ಲಿ ಅವರಿಗೆ ಸೀಟ್ ಬಂದದಂದರೆ UP-ಯಲ್ಲಿ ಒಂದು ಯಾರ್ದು ಸೋನಿಯಾ ಗಾಂಧಿ ಅವ್ರದ್ದು ಒಂದು ರಾಯ್ಬರೇಲಿ, ಮತ್ತು ಇದು ಛತ್ತೀಸ್ಗಢಲ್ಲಿ ಒಂದು ಬಗೆಡ ಆಡಳಿತ ಇತ್ತು. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್. ಇದೆಲ್ಲ ಡೌಟ್ಫುಲ್. ಈ 3 ಸಿಟಿಗಳು ಈ ಸಲ ಡೌಟ್. ಸೊ ಹಾಗಾಗಿ ನಮ್ಮ ಮೋದಿ ಅವರು ಕರ್ನಾಟಕಕ್ಕೆ ಬಂದಿದ್ದಾರೆ. ಕರ್ನಾಟಕ ಈಸ್ಟ್ ಆ್ಯಂಡ್ ಸೌತಲ್ಲಿ ವೀಕ್ ಇರುವಲ್ಲಿ ಎಲ್ಲಿ ಉಂಟ ಈ ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕದ ಈ ರಾಜ್ಯಗಳಲ್ಲಿ ಸುಮಾರು 200 ಸೀಟ್ಸ್ ಉಂಟು ಇಲ್ಲಿ. ಸೊ ಇಲ್ಲಿ ಅವರು ಇದು ಮಾಡಬೇಕಂತಿದ್ದಾರೆ. ಸೊ ಕಾಂಗ್ರೆಸ್ಗಂತೂ ಕರ್ನಾಟಕದಲ್ಲಿ ವೆರಿ ಇಂಪಾರ್ಟೆಂಟ್. ಈ ನೆಕ್ಸ್ಟ್ ಎಲೆಕ್ಷನ್ ನಮ್ಮದು ನಡೆಯುವುದೇ ಕರ್ನಾಟಕದಲ್ಲಿ. ಏನಂದರೆ ಇವ್ರದ್ದು ಮೋದಿ ಅಥವಾ ನಿಮ್ಮ ರಾಮಂದು ಅದರ ಎಗೇನ್ಸ್ಟ್ ಏನಂತ ಹೇಳಿದ್ರು ಪಂಚ ಗ್ಯಾರಂಟಿಗಳು ಮತ್ತು ಅಹಿಂದ. 22 ದೊಡ್ಡ ಅಸ್ತ್ರ ಅಂದರೆ ಎರಡೊಂದು ಅಹಿಂದ ಅಂತ. ಯಾಕಂದರೆ ಅಹಿಂದ ನಾಯಕತ್ವ ಒಂದು ಉಂಟು ಸಿದ್ದರಾಮಯ್ಯನ ಹತ್ರ. ಅದೊಂದು ಅಹಿಂದ ಪ್ಲಸ್ ಗ್ಯಾರಂಟಿ. ಅಲ್ಲಿ ಹಾಗಲ್ಲ, ರಾಮ ಮೋದಿ ಪರ್ಫಾರ್ಮೆನ್ಸ್ ಹಿಂದುತ್ವ ಎಲ್ಲ ಉಂಟು. ಹಾಗಾಗಿ ಕರ್ನಾಟಕದಲ್ಲಿ ಇದನ್ನು ಯಾವ ರೀತಿ ಎದುರಿಸ್ತಾರಂತ ಬಹುಶಃ ನನ್ನ ಪ್ರಕಾರ ಈ ಸಲ ಹೈಯೆಸ್ಟ್ ಏನಾದರೂ ಒಳ್ಳೆ ಸೀಟ್ ಹೊಡಿಬೇಕಾದ್ರೆ ಕೇರಳ ತಮಿಳುನಾಡು ತೆಲಂಗಾಣದಲ್ಲಿ ಸಲ ಜಾಸ್ತಿ ಮಾಡ್ಬೋದು. ಓನ್ಲಿ ಹೋಪ್ ಅಂದರೆ. ಬಟ್ ಈಗ ಸರ್ವೆಗಳು ಹೇಳೋ ಪ್ರಕಾರ ಕರ್ನಾಟಕದಲ್ಲಿ ಇನ್ನೇನೊಂದು ಸರ್ವೆ ಆಗಿದೆ ನೇಷನಲ್ಲಿ. ಅಲ್ಲಿ ಸಹ ಕರ್ನಾಟಕದಲ್ಲಿ 4 ಸ್ಥಾನ ಕಾಂಗ್ರೆಸ್ಗೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನು ಅವ್ರು ಹೇಳ್ತಾರೆ ನಾವು 28ರಲ್ಲಿ 22 ಹೇಳ್ತಾರೆ, ಸಿದ್ದರಾಮಯ್ಯನವರು 20ರಲ್ಲಿ ವಿನ್ ಆಗ್ತಾ ಅಂತ ಹೇಳ್ತಾರೆ. ಸೊ ಅಂತೂ ಸ್ಪರ್ಧೆ ಕರ್ನಾಟಕ ತೆಲಂಗಾಣ ಇಸ್ ವೆರಿ ಕ್ರೂಷಿಯಲ್ ಫಾರ್ ದಿ ಇದು ನಮ್ಮ ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ವಲಯವಾರು ಹೋಗೋಣ. ಯಾವ ಭಾಗದಲ್ಲಿ ಯಾವ ರೀತಿ ಬಲಪಡಿಸಬೇಕಾಗಿದೆ, ಹಾಗೆ ಸ್ಟ್ರಾಂಗೆಸ್ಟ್ ಅಭ್ಯರ್ಥಿಗಳು ಯಾವ ಭಾಗದಲ್ಲಿದ್ದಾರೆ, ಅಭ್ಯರ್ಥಿಗಳು ಸ್ಟ್ರಾಂಗ್ ಇಲ್ಲದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಏನ್ ಮಾಡೋದಕ್ಕೆ ಹೊರಟಿದೆ. ಬಿಜೆಪಿ ಶತಾಯಗತಾಯ ಈ ಬಾರಿ ಅಧಿಕಾರ ಹಿಡಿಬೇಕು ಅಂತ ಹೇಳಿ ಈಗಾಗಲೇ ಅಬ್ಕಿ ಬಾರ್ 400 ಪಾರ್ ಅಂತ ಮೋದಿ ಹೇಳ್ತಾ ಇದ್ದಾರೆ. ಕರ್ನಾಟಕವನ್ನೂ ಸೇರಿದಂತೆ ದಕ್ಷಿಣ ಭಾರತದ ಮೇಲೂ ಕಣ್ಣಿಟ್ಟಿದ್ದಾರೆ. ಎಲ್ಲದರ ನಡುವೆ ಕಾಂಗ್ರೆಸ್ ಸ್ಟ್ರಾಟಜಿ ಏನಾಗಿರುತ್ತೆ, ಹಾಗೂ ಈಗ ಫೈನಲ್ ಮಾಡಿರುವ ಲಿಸ್ಟ್ ಏನು ಹೇಳ್ತಾ ಇದೆ, ಜಾತಿ ಸಮೀಕರಣ ಏನು, ಆ ಅಭ್ಯರ್ಥಿಯ ಬಲಾಬಲ ಏನು, ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀವಿ. ಚಿಕ್ಕ ಬ್ರೇಕ್ ಆಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.